ಅರ್ಜುನ, ಇದೇ ಮಹಾಭಾರತದ ಯುದ್ಧಭೂಮಿ. ಒಂದು ಸಾರಿ ದೃಷ್ಟಿಸಿ ನೋಡು. ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ಪ್ರಾಣವನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರವಾಗಿರುವ ಕ್ಷತ್ರಿಯೋಧರನ್ನು ನನಗೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಪಾರ್ಥ, ನೋಡು, ಕೌರವನ ಚದುರಂಗ ಬಲವಾದ ಸೈನ್ಯವು ವಿಚಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರುಡನಾಗಿ ಸೇನಾರಚನೆಯನ್ನು ಪರಿಸುತ್ತಿರುವನು. ಅವನ ಹಿಂದೆ ಸಿಂಧು ರಾಜ, ಶಕುನಿ, ಜಯದ್ರಥ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 99 ಮಂದಿ ಸಹೋದರರು. ಆ ಸಮೂಹದಲ್ಲಿ ಆತನ ಮಕ್ಕಳಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ರಥಗಳಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ಆತನು ನಿನ್ನ ಪಿತಾಮಹನು. ಈ ಭರತ ವಂಶ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷಗೊಂದು ಸಾರಿ ವಂದಿಸು ಪಾರ್ಥ. ಆಗಬಹುದು ಪರಮಾತ್ಮ. ಭೀಷ್ಮನ್ ಕುಲಪಿತಾಮಹನಿಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವಂತಹ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆಯಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾದೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದ್ವಾರಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡಿವ ಕೈಯಿಂದ ಜಾರುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾನಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿರುವುದೆಂಬುದು ಬಲ್ಲೆಯ ಕೃಷ್ಣ? ರಾಜ್ಯದ ಮೇಲಿನ ಆಸೆಯಿಂದ ಇವರೆಲ್ಲರನ್ನು ವಧಿಸುವುದು ನನ್ನಿಂದಾಗದು ಪರಮಾತ್ಮ. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿ ಹಿಂಸೆಗೆ ಗುರುವದೆಗೆ ಕೈಯಕಲಾರೆ. ರಥವನ್ನು ಹಿಂದಿರುಗಿಸು. ನನಗೆ ಯುದ್ಧ ಬೇಡ. ಅರ್ಜುನ, ವಿಷಮ ರಸದಲ್ಲಿರಬೇಕಾದ ಇಂತಲ ಕಶ್ಮಲ ಭಾವವು ನಿನ್ನ ಲೇಗೆ ತಾನೇ ಹುಟ್ಟಿತು. ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನರ್ಹನಂತೆ ವರ್ತಿಸಬೇಡ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ,
ಪರಮಾತ್ಮ, ಪುರ ಸೈನ್ಯದ ಕಡೆಗೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರು. ಇವರುಗಳ ಮೇಲೆ ಯುದ್ಧ ಮಾಡುವುದೇ ಪರಮಾತ್ಮ ಬೇಡ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾ ವೃತ್ತಿಯೇ ಶ್ರೇಷ್ಠಕರ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪರಮಾತ್ಮ. ಅರ್ಜುನ, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ಅವಿನಾಶಿಯಾದ ಆತ್ಮದ ಅವಸಾರವಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ವೃತ್ತಗಳು ಎರಡು ಅಂತ್ಯದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು, ಇವು ಮೊದಲೇ ನಿಶ್ಚಯವಾಗಿರ್ತವೆ. ಮೂಢನಂತೆ ಚಿಂತಿಸಿ ಯುದ್ಧವು ಕ್ಷತ್ರಿಯ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡ ಪಾರ್ಥ. ಜನಾರ್ದನ, ಏನು ಹೇಳಲಿ ಕೃಷ್ಣ? ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸಿತೊಡಗುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮೋಖನಾಗಿರುವನು. ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ದೇವ? ಅರ್ಜುನ, ಸ್ವಧರ್ಮ ಪಾಲನೆ ಬೇಕಾದ್ರೆ ತ್ಯಜಿಸಬಹುದು. ಸ್ವಧರ್ಮ ಅವಲಂಬನೆಗಳು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮ ಪಾಲನೆ ಉಲ್ಲಂಘನೆ ಮಾಡಿದ ಪಾತ್ರಕ್ಕೆ ಗುರಿಯಾಗುವೆ. ಅಪಕೀರ್ತಿಯು ಮರಣಗಿಂತಲೂ ಘೋರವಾದದ್ದು. ಶತ್ರುಗಳು ಹೇಡಿ ಎಂದು ಹೇಳುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಈ ಯಜ್ಞದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮದ ನಾಶವೋ ಅಧರ್ಮದ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜ್ಯಮಾರ್ಗ. ನೀನೀಗ ಕಾರ್ಯತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಪಡೆ. ಸಮಾನ ಭಾವದಿಂದ ಪಡೆದು ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಆದ್ದರಿಂದ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಹೆಸರುಗೊಳ್ಳುತ್ತಿರುವಂತಹ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಇಹಲೋಕದಲ್ಲಿ ಜನಿಸಿರುವೆವು, ಆದರೆ ಅದು ನಿನಗೆ ನೆನಪಿಲ್ಲ, ನನಗೆ ನೆನಪಿರುವುದು. ನಾನು ಜನ್ಮ ಜಡಾಯತನು, ಅವ್ಯಾತ್ಮತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ನಾಶವು ಅಧರ್ಮ ಉದ್ಧಾರಗಲೆತ್ತಿಸುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ, ಇವೇ ನನ್ನ ಅವತಾರದ ಉದ್ದೇಶ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಸ್ಮಾನಂ ಸುಜನ್ಮಾನಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯಕಂ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾತ್ಮ. ಧನಂಜಯ, ನಾನು ಮಾಯಾರೂಪಿ ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಲ್ಲಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಆ ಶಕ್ತಿಯನ್ನು ಛೇದಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಇಡೀ ಪ್ರಪಂಚವನ್ನೇ ವ್ಯಾಪಿಸುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ಗುಣಗಳಿಂದ
ಮಾನವ ಜಾಗೃತ ಪ್ರಜ್ಞೆಯನ್ನು ಎಚ್ಚರಗೊಳಿಸುವೆನು. ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ರಾಜಪದ ವಿಕಾಸ ನಡೆಸುವೆನು. ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತಾಮಿಯಾದ ನಾನು, ಪರಂಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಿನ ಓಂಕಾರವು ನಾನು, ಮನುಷ್ಯರಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಆಧಿಕಾರವು ನಾನು. ದೇವತೆಗಳಲ್ಲಿ ಇಂದ್ರನು, ವೇರುಗಳಲ್ಲಿ ಸಾವು, ಋಷಿಗಳಲ್ಲಿ ಮನುಷ್ಯರೆಲ್ಲ ಪೌರುಷವು. ಸಮಸ್ತ ಭೂತಗಳಿನ ಆಧಿಕಾರನು, ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವಾಗಿರುವೆನು. ಅರ್ಜುನ, ನನ್ನ ವಿಭೂತಿ ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸಿದ್ಧಿ ಪ್ರಳಯಗಳೇ ನಡೆಯುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು. ನನ್ನ ಸಂಹಾರ ಮೂರ್ತಿ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರ ಸಮ್ಮಿಳಿತಲಾಗಿರುವ ಯೋಧರನ್ನು ಒಂದೇ ಸರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ರ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆ. ಭಯಾನಕವಾದ ರೂಪವಿದು. ಮಾನವನ ಚಕ್ಷುಗಳಿಂದ ನೋಡಲಾಗದು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಯವಾದ ಮಂದವಾಸವನ್ನು ತೋರು. ಭಯವನ್ನು ಬಿಡು ಪ್ರಾಣಸಕ. ನನ್ನ ಸೌಮ್ಯ ಮೂರ್ತಿ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಂತೆ ನಾಲೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರದಲ್ಲಿ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಂಕಣಬದ್ಧನಾಗಿ ನಿಂತಿರುವೆನು. ಧನ್ಯನಾದ ಪರಮಾತ್ಮ, ಇಂದಿಗೆ ನನ್ನ ಜನ್ಮವು ಪಾವನವಾಯಿತು. ಇದಕ್ಕೊಂದು ನಾವು ಜಾಗೃತವಾಗಿ ಒಂದು ಉಪಾಯ ಚಿಂತಿಸಲೇಬೇಕು. ಇಲ್ಲವಾದಲ್ಲಿ ನಮಗೆ ಪರಾಜಯ ಖಂಡಿತ. ಧ್ವಜವು ಯುದ್ಧ ರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಆದ್ದರಿಂದ ಯೋಧರಿಂದ ರಕ್ಷಿತರಾದ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಭೇದಿಸಲು ಅನುಮತಿ ಕೇಳುವುದಕ್ಕಾಗಿ ಬಂದಿರುವೆನು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪರು.
ಕುಮಾರ ಅಭಿಮನ್ಯು, ನೀನು ಚಿಕ್ಕವನಾದರೂ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ನಮಗೆ ದ್ರೋಣ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ಕಳವು ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ಕಳವು ಮಾಡದೆನಗೆ ಕೊಡು ನೀ ಅಭಯ. ಕೊಡು ದ್ರೋಣರ ವ್ಯೂಹ ಭೇದಿಸಿ ತಡೆದು ವೈರಿಗಳ ಸಿರಗಳನ್ನೆಲ್ಲ. ದೊಡ್ಡಪ್ಪ, ಕೊಡು ದ್ರೋಣರ ವ್ಯೂಹ ಭೇದಿಸಿ ತಡೆದು ವೈರಿಗಳ ಸಿರಗಳನ್ನೆಲ್ಲ. ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯಿವೆ. ದೊಡ್ಡಪ್ಪ, ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯಿವೆ. ಬಿಡ ಚಿಂತೆಯನ್ನು ಕಳವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಮತ್ತೆ ಪಾತನ ಭಯವೊಂದಿರಲು ಇಂದಿರೇತನು ತಾನೇ ಬರಲಿ. ತಂದೆ ಪಾತನ ದಯವೊಂದಿರಲು ಇಂದಿರೇತನೇ ತಾನೇ ಬರಲಿ. ಹರಕೆದಿಂದ ಏನು ಬರುವರ ಮನದಿ ಕರುಮನದಿಂದಲಿ ಕೊಡು ಎನಗವಯ. ಅದಕ್ಕೆ ಚಿಂತೆಯನ್ನು ಪಡುವರ ಮನದಿ ಕರುಮನದಿಂದಲಿ ಕೊಡು ಎನಗವಯ. ಬಿಡ ಚಿಂತೆಯನ್ನು ಕಳವ ಮಾಡದೆನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಿ. ನಿಮ್ಮ ಕಣ್ಮುಂದೆ ಇರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿ ಮಾತ್ರ ಚಿಕ್ಕದಲ್ಲ. ಅದು ಚಿರಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ಅದು ತನ್ನ ಮಹತ್ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶ ಕೊಡಿ. ಆಗ ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸ್ತುತವಾದ ಸುಭದ್ರಾದೇವಿಯ ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕೆಂದು ಇಳಿದ ಈ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಆ ಉಪಾಯಕ್ಕೆ ಅವಕಾಶವು ದೊರಕಿರುವುದು. ಇದನ್ನು ವ್ಯರ್ಥ ಮಾಡಬೇಡಿ ತಂದೆಯೇ, ನನಗೆ ಅನುಮತಿ ಕೊಡಿ. ಆಗ ನಿಮಗೆ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯು ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯುಗೆ ಅವರ ಸೈನ್ಯ ತೆಗೆದುಕೊಂಡು ಹೋಗಿ ಅಭಿಮನ್ಯು ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುನ ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಸೈನ್ಯ ಸಮೇತರಾಗಿ ಒಳಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿ ಬರುವೆವು. ಅನಿಶ್ಚಿತವಾಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಬಿಡುವುದು ಉಚಿತವಲ್ಲ. ಭೀಮ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ಒಂದು ಕ್ಷಣವು ಇವನನ್ನು ಬಿಟ್ಟಿರಲದು. ಧನಂಜಯನ ಪ್ರಾಣ ಪದಕವನ್ನು ಅಚ್ಚಳದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಬಾಲಕ
ದೊಡ್ಡಪ್ಪ, ಹೋಗು, ಜಯಶೀಲನಾಗಿ ಹಿಂದಿರುಗು. ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ಕಾಯ್ದುಕೊಂಡಿರಲು ರಕ್ಷಿಸಲು ನನಗೆಲ್ಲಿಹುದು ಭಯ. ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ. ವೇದೋಗಲಿಸ್ವಾಮಿ. ರಾಗಕ್ಕೆ ಸ್ವರ ಗೀತೆ ಹಾಡಿ ಮರೆಸುವ ಬಾ. ಕುಣಿಯುತ್ತ ನಲಿಯುತ್ತ ಜಗವು ಮರೆಸಿನ ಹಾಡುವ ಬಾ. ಓ ರಾಣಿ ಸ್ವರ ಸಂಗೀತದ ಮನದನಿಸೆ ಚಿನ್ಮಯ ಗುಣವೇಣಿ. ಓ ರಾಣಿ
ದರ್ಶನಕ್ಕಾಗಿ ಹಂಬಲಿಸಿದೆ. ನನ್ನ ದೇವನ ದರ್ಶನವು ಇಂದು ನನಗೆ ದೊರಕಿತು. ಸುಂದರಿ, ನಿನ್ನ ದೇವನ ದರ್ಶನವನ್ನು ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಪ್ರಿಯ, ನನ್ನ ಸರ್ವಸಭೆ ನಿಮ್ಮದಾಗಿರುವಾಗ ಮತ್ತೇನುಡುವುದು ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿಂದ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲ ಪ್ರಾಣೇಶ್ವರ. ಎಂತಹ ಚಾತುರ್ಯವಾದ ನುಡಿ. ದಾನ ಕೋಗಿಲೆ ಗಾನ ಕೋಗಿಲೆ ಸ್ವರ್ಗವೇ ಸೋಪಾನ. ಗಾನ ಕೋಗಿಲೆ ನಿನಗೆ ಏನ ನೀಡಲಿ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲಿ.
ಪ್ರೇಯಸಿ ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ವಸಂತದ ಬಳ್ಳಿಗಳು ಪ್ರತಿದಿನವೂ ಹೊಸ ಹೊಸ ಹೂವುಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನವೂ ಹೊಸ ಹೊಸ ಕಾಂತಿಗಳಿಂದ ಜಗತ್ತನ್ನು ಬೆಳಗುವು. ಈ ದಿನದ ಆನಂದವು ಮುಂದಿನ ದುಃಖದ ಬೀಜ, ಮುಂದಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆಯೇ ಹೇಗೆ ಸ್ವಾಮಿ? ಸುಂದರಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಎರಡು ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳ ಪ್ರೇಮ ಸಜೀವ. ಉತ್ತರ ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದು ನನ್ನ ಬಯಕೆ. ಉತ್ತರ ಸ್ವಾಮಿ, ನನ್ನ ದೇವರು ನನ್ನ ಪೂಜೆಯನ್ನು ಬಯಸಿದಾಗ ಈ ಭಕ್ತರ ಆಕರ್ಷಣೆ ಬನ್ನಿ ಈ ಪಿಡಿದು ಕುಳಿತು ನನ್ನ ಪ್ರೇಮ ಆರಾಧನೆ ಸ್ವೀಕರಿಸಿ ಪ್ರಾಣೇಶ್ವರ. ಸ್ವಾಮಿ, ಈ ಮೌ ಮಾಲೆಯ ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿ ಪ್ರಾಣೇಶ್ವರ. ಉತ್ತರ ಮನಸೋದೆನೋ ಸುಂದರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರು. ಪ್ರಾಣೇಶ್ವರ, ಏಕೆ ಸ್ವಾಮಿ ಈ ರೀತಿ ಮುಖಭಂಗಿ? ನನ್ನಿಂದ ಏನಾದ್ರೂ ಅಪರಾಧವಾಯಿತು ಪ್ರಾಣೇಶ್ವರ? ಅಪರಾಧವಲ್ಲ ಪ್ರೇಯಸಿ. ಈ ದಿನದ ಯುದ್ಧದಲ್ಲಿ ಅಪರಾಧವಲ್ಲ ಪ್ರೇಯಸಿ. ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಈಗ ಸಮಯವಿಲ್ಲ. ಏನು ಮಾಡಲಿ? ಬಳಿಸಾರೆ ಬಾರೆಯನ್ನರ ಬಳಿಸಾರೆ ಬಾರೆಯನ್ನರ
ನನ್ನೊಡ ಸಂತೋಷದ ಕಾಲನ್ನು ಕಳೆಯಬಾರದು ಸ್ವಾಮಿ. ಉತ್ತರ ಇಲ್ಲ ದೇವಿ. ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠ ರಾಜನಿಂದ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಗದಿಂದ ನನ್ನನ್ನು ಕಳಿಸಿಕೊಡಬಲ್ಲೆಯ? ಸ್ವಾಮಿ, ನೀವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ನನ್ನ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ಲಗ್ನ ಕಾಲದಲ್ಲಿ ಬಲರಾಮ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡದಂತೆ ಈಗ ನಾನು ನಿಮಗೆ ಸಹಾಯಕಳಾಗಿನ ಸ್ವಾಮಿ. ಆ ದಿನ ಉಪಾಯವಿಲ್ಲದೆ ತಾಯಿಯು ಅಸ್ತ್ರಾಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಿಯ, ಯುದ್ಧಕ್ಕಾಗಿ ಈ ಬಿಲ್ಲು ತಂದಂತಾಗಿದೆ. ಇದೊಂದು ಸಾರಿ ಎದೇರಿಸಿ ನೋಡಲಿ ಪ್ರಾಣೇಶ್ವರ. ಸುಂದರಿ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ರೂಪುಗೊಂಡ ರತಿ, ಮನ್ಮನ ಶಾಯಿನಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬ, ಒಂದು ದಿವಸದಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಮೋಹಿಸರೆನ್ನನು ಕಾಂತಿ ನಿನಯ ಮನವು, ಮೋಹಿಸರೆನ್ನನು ಅಡ್ಡಿ ಮಾಡುವಗೆ ಕಾಂತಿ ನಿನಯ ಮನವು, ಮೋಹಿಸರೆನ್ನನು ಅಡ್ಡಿ ಮಾಡುವಗೆ ಬಾರೆ ಪ್ರೇಯಸಿ ಸಗುಣ ಬಾರೆ ರೂಪಸಿ. ನಾಟ್ಯ ಕಲಾಗಲೇ ನಾಯಕ್ಕೆ ಆವಾದೇಶದಳು ನಾಟ್ಯ ಕಲಾಗಲೇ ನಾಯಕ್ಕೆ ಆವಾದೇಶದಳು ಆವಾದೇಶದಳು ಗಗನದಿಂದ ಧರೆಗಿಳಿದ ಗಗನದಿಂದ ಧರೆಗಿಳಿದ ಗಗನದಿಂದ ಧರೆಗಿಳಿದ ಚಂದ್ರ ನರಸಿದ್ದಾರೆ. ಬಾರೆ ಪ್ರೇಯಸಿ ಬಾರೆ ಇದು ಉಪಹಾಸ್ಯದ ಸಮಯವಲ್ಲ. ಘೋರ ಯುದ್ಧವು ಹೊದಗಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತಿಳಿಯುವುದು. ಯುದ್ಧವನ್ನು ನಿರ್ಮಿಸಿದ ಹೀನ ವಿಧಿಯೇ ಬೇರೆ, ಹೃದಯಹೀನ ವಿಧಿಯೇ ಬೇರೆ. ಹಾಸ್ಯಪ್ರಿಯ ಗಾನಮಯ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪ್ರಪಂಚದಲ್ಲಿ ವಿಭಿನ್ನ ಪ್ರಪಂಚಗಳು, ಹಾಗಾಗಿ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು.
ಆಗಲ್ಲ. ನಿಜವನ್ನು ಹೇಳುವನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರವನ್ನು ನಿರ್ಮಿಸಿದ. ಆಸ್ತಿಪ್ರೇ ಗಾನಶಿಲೆಯಾದ ಒಬ್ಬ ಉತ್ತರ ನೋಡಿದೆ, ವೀರಪತ್ನಿಯಾದ ವೀರಾಂಗಿಣಿಯಾದ ಮತ್ತೊಬ್ಬ ಉತ್ತರನ್ನು ನೋಡಿದೆ. ಯುದ್ಧವು ಕ್ಷತ್ರಿಯ ಧರ್ಮ, ಆದರೂ ಪಾಲನೆ ಮಾಡಿ. ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬಿಡ್ಕೊಳ್ಳೋ ಪತ್ನಿಯು ವೀರಾಂಗಿ ಆಗಬಲ್ಲೆ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮ ಪಾಲನೆ ಮಾಡಿ. ನಾನು ನೋಡುತ್ತಿರುವುದು ಏನನ್ನ? ಈಶ್ವರ ಸ್ವರ್ಣ ಪುತ್ತಲಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ. ಆರ್ಯವರ್ತದಲ್ಲಿ ನೀನು ನಾರೀರತ್ನಳು, ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ ಸಂಪತ್ತು ಸ್ವಾಮಿ. ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೋ ವೀರ ಮಾತೆಯರು ವೀರ ಪತ್ನಿಯರು ದುಃಖವನ್ನು ಅಡಗಿಸಿಕೊಂಡು ತಮ್ಮ ಪತಿ ಪತ್ನರಿಂದ ಸಾಹಸಮುಖಿಯರಾಗಿ ತನ್ನ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ ಉತ್ತರ? ಇರುದು. ರಣರಂಗಲ್ಲಿ ಸ್ವಾಮಿಯಿಂದ ಮಾಡಿದ ಪುತ್ರನಾರು, ಆತನ ಸಾಹಸವನ್ನು ಕೇಳಿ ಆನಂದ ಭಾಷ ಮಾತ್ಯಾರು. ಪುರುಷನ ಗೌರವ, ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಾನೇನಾದರೂ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ಹೊರತಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಈ ಕಣ್ಣುಗಳನ್ನು ಕಿತ್ತು ಈ ನಿಮ್ಮ ಚರಣಕ್ಕೆ ಅರ್ಪಿಸನು. ಉತ್ತರ ವೀರಸತಿ ಪತಿಯಾಗಲಿಲ್ಲ ದೇವರ ಆಜ್ಞೆ ಪ್ರಾಣೇಶ್ವರ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಓ ಮಂಗಳ ಓಂಕಾರ ಮಂಗಳ, ಓ ಮಂಗಳ ಓಂಕಾರ ಮಂಗಳ, ಓಂ ರಾಮ ಶಿವಾಯ ಮಂಗಳ. ಮಂಗಳಂ ಓಂಕಾರ ಮಂಗಳಂ, ಮಂಗಳ ನಾಕಾರ ಮಂಗಳ, ನಾದ ಬಿದ್ದು ತಾಳಾತೀತ ಗುರುವೆ ಮಂಗಳ. ಮಾ ಮಂಗಳ ಮಕಾರ ಮಂಗಳ, ಮಹಾದೇವ ತಾನಾಗಿರು ಗುರುವೆ ಮಂಗಳ. ಶ್ರೀ ಮಂಗಳ ಶ್ರೀಕಾರ ಮಂಗಳ, ಸಿದ್ಧ ಬುದ್ಧ ತಾನಾಗಿರು ಗುರುವೆ ಮಂಗಳ. ಮಂಗಳ ವಕಾರ ಮಂಗಳ, ವಾದ ಬಿಂದು ತಾಳಾತೀತ ಗುರುವೆ ಮಂಗಳ. ಯಾ ಮಂಗಳ ಯಕಾರ ಮಂಗಳ, ಎಲ್ಲ ವಸ್ತು ತಾರಾಗಿರು ಗುರುವೆ ಮಂಗಳ. ಓಂ ನಾರಾಯಣಾಯ ಗುರುವೆ ಮಂಗಳ. ओम श्री श्री विद्या गणपति के, श्री रामा प्रमेय कृपा परिषद नाटक मंडली के, श्री चिल्लम्मा कृपा परिषद नाटक मंडली के. जय हिंद, जय कर्नाटक मत. ಆದಂತಹ ಸಿದ್ದರಾಮು BMB, ಶಿವಲಿಂಗಯ್ಯ MS, ಸಿದ್ದರಾಜ MS ಇವರ ಸವಿ ನೆನಪಿನೊಂದಿಗೆ ಶ್ರೀ ರಾಮಪ್ರಮೇಯ ಹಾಗೂ ಚೆಲ್ಲಮ್ಮ ಕೃಪಾಪೋಷ ನಾಟಕ ಮಂಡಳಿ ಕುರುಕ್ಷೇತ್ರ ಎಂಬ ಧರ್ಮರಾಜ ಸ್ಥಾಪನೆ ಕುರುಕ್ಷೇತ್ರ ಎಂಬ ನಾಟಕವನ್ನು ಹಮ್ಮಿಕೊಂಡಿರ್ತೇವೆ. ಇದರ ಮುಂದಿನ ಕಾರ್ಯಕ್ರಮವನ್ನು ಜಯಪ್ರಕಾಶ್ ಅಣ್ಣವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ.
ಅಂತ ಆಗಲೇ ಹೇಳಿರುವ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸಿ ಪಿ ಯೋಗೇಶ್ವರ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಹಿರಿಯ ನಟರಾದಂಥ ಹಾಗೂ ನಗರಸಭೆಯ ನಾಮನಿರ್ದೇಶಕ ಸದಸ್ಯರಾದಂಥ ತಿಮ್ಮರಾಜಣ್ಣರವರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ತಿಮ್ಮರಾಜಣ್ಣವರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯನ್ನು ನಿಮ್ಮೆಲ್ಲರ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ಕರೆದವರು ವೇದಿಕೆಗೆ ಬಂದುಬಿಡಿ. ಹಾಗೆ ಹಿರಿಯ ರಂಗಭೂಮಿ ಕಲಾವಿದರಾದ ಸುಮತಿ ಕುಮಾರ್ ಜೈನ್ರವರು ದಯಮಾಡಿ ವೇದಿಕೆಗೆ ಬನ್ನಿ. ನಮ್ಮ ಊರಿನ ಮುಖಂಡರಾದಂಥ ಶ್ರೀಯುತ ಸತೀಶ್ರವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಈ ವೀರಿನ ಮುಖಂಡರು ಯಜಮಾನರಾದಂಥ ಪ್ರಕಾಶ್ರವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಯುವಕರು ಆದಂಥ ಚೇತನ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪ್ರಕಾಶ್ ಎದ್ದು ಬರಬೇಕು ಕರೆದ ತಕ್ಷಣ. ಹಾಗೆ ಮುಖ್ಯ ಅತಿಥಿಗಳಾಗಿ ಗಂಗಾಧರ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. MUN ಸ್ವಾಮಿ ಆ್ಯಂಡ್ ಸನ್ಸ್ ದೊಡ್ಡಮಳೂರವರು ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಪ್ರಸನ್ನ ಕುಮಾರ್ JDS ಮುಖಂಡರು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮೋಹನ್ ಕುಮಾರ್ MS ನೀರಾವರಿ ಇಲಾಖೆ ಇಂಜಿನಿಯರ್ ಅವರು ಅವ್ರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಪ್ರಮೋದ್ ಕುಮಾರ್ ಅವರು ಅಧ್ಯಕ್ಷರು ಚನ್ನಪಟ್ಟಣ ಪ್ರಾಧಿಕಾರ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. BK ಪ್ರಕಾಶ್ ವೃತ್ತ ನಿರೀಕ್ಷಕರು ಗ್ರಾಮ ಪೊಲೀಸ್ ಠಾಣೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕುಮಾರಸ್ವಾಮಿ ವಕೀಲರು ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಮನವಿ ಮಾಡ್ತೇನೆ. ಕುಮಾರಸ್ವಾಮಿ ಆದಮೇಲೆ ಕೃಷ್ಣಪ್ಪ ಸಮಾಜ ಸೇವಕರು ಕೂರ್ಣಗೆರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕರಣಗೌಡ ಸಮಾಜ ಸೇವಕರು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಶ್ರೀನಿವಾಸ್ ಸತ್ಯಸಾಯಿ ದೊಡ್ಡಮಳೂರು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ದಿಲೀಪ್ ಕುಮಾರ್ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಮನವಿ ಮಾಡ್ತೇನೆ. ಹಾಗೆ ತಿಮ್ಮರಾಜು ರಾಜೇಶ್ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡಮಳೂರು ರಾಜೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಚೇತನ್ ಕುಮಾರ್ ಕಿಕ್ಕರ್ ತಮ್ಮಯ್ಯ ಚನ್ನಪಟ್ಟಣ ಅವರು ಕೂಡ ವೇದಿಕೆಗೆ ಬರಬೇಕು. ಸುನೀಲ್ ಕುಮಾರ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚನ್ನಪಟ್ಟಣ ಅವರು ಕೂಡ ವೇದಿಕೆಗೆ ಬರಬೇಕು. ಶಿವು ವೈಟಿಹಳ್ಳಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅವರು ಕೂಡ ವೇದಿಕೆಗೆ ಬರಬೇಕು. ಬೈ ಶ್ರೀನಿವಾಸ್ ಅವರು JDS ಜಿಲ್ಲಾಧ್ಯಕ್ಷರು ಚನ್ನಪಟ್ಟಣ ಅವರು ಕೂಡ ವೇದಿಕೆಗೆ ಬರಬೇಕು. ಬಸವರಾಜು ಕಣ್ವ ಪೆಟ್ರೋಲ್ ಬಂಕ್ ಅವ್ರನ್ನೂ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತೇನೆ. ಹಾಗೆ ಮನೋಹರ್ ರೂರಲ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತೇನೆ. ಕೃಷ್ಣಪ್ಪ ಅಂಕೇಗೌಡರು ಕೃಷ್ಣಪ್ಪ ದೊಡ್ಡಮಳೂರು ಅವ್ರಿಗೂ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತೇನೆ. ಗೌಡರು ಮಹೇಶಣ್ಣ ದೊಡ್ಡಮಳೂರು ಪ್ರೇಮಸಾಯಿ ಮಹೇಶ್ ಗೌಡರು ಅವರು ಕೂಡ ವೇದಿಕೆಗೆ ಬರಬೇಕು. ನಂಜುಂಡ ಕೋಟೆ ತಮ್ಮಯ್ಯವ್ರ ಮಗ ಅವರು ಕೂಡ ವೇದಿಕೆಗೆ ಬರಬೇಕು. ನಂಜುಂಡಣ್ಣ ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ನಾರಾಯಣಗೌಡ KSRTC ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ಕೃಷ್ಣ ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ಕೇಬಲ್ ರಾಜು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಸಂಪತ್ ಗೌಡ JDS ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ಜಯರಾಮಣ್ಣ ಕುಕ್ಕುರ್ದೊಡ್ಡಿ ಅವರು ಕೂಡ ವೇದಿಕೆಗೆ ಬರಬೇಕು. ರವೀಂದ್ರ ಫೈನಾನ್ಸ್ ರವೀಂದ್ರ ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ಮನುಗೌಡ JDS ದೊಡ್ಡಮಳೂರು JDS ಮುಖಂಡರು ಅವ್ರನ್ನೂ ಕೂಡ ವೇದಿಕೆಗೆ ಆಹ್ವಾನಿಸ್ತೇನೆ. ರಾಜೇಶ್ ಪ್ಲೇವುಡ್ ಎಂಟರ್ಪ್ರೈಸಸ್ ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ಮಾಯಿಗಪ್ಪ ಈ ಊರಿನ ಮುಖಂಡರಾದಂಥ ಮಾಯಿಗಪ್ಪ ಕೂಡ ವೇದಿಕೆಗೆ ಬರಬೇಕು. ನಾಗೇಗೌಡ ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. ಯದು ಚಂದ್ರಣ್ಣ ಅವರು ಕೂಡ ವೇದಿಕೆಗೆ ಬರಬೇಕು. ರಮೇಶಣ್ಣ ಅಂಗಡಿ ದೊಡ್ಡಮಳೂರು ಅವರು ಕೂಡ ವೇದಿಕೆಗೆ ಬರಬೇಕು. LIC ನರಸಿಂಹಮೂರ್ತಿ ಅವರು ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. ಮುಖ್ಯವಾಗಿ ಈ ಒಂದು ಎಲ್ಲ ಗ್ರಾಮಸ್ಥರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನಿಲ್ಲಿ ಒಂದು ಮಾತನ್ನು ನೆನೆಸ್ಕೋಬೇಕು. ನಾನು ಬಣ್ಣ ಬೆಳೆದದ್ದು ಶ್ರೀ ಸಿದ್ದರಾಮಣ್ಣವರು 1983ರಲ್ಲಿ ಭೂ ಕೈಲಾಸ ನಾಟಕದಲ್ಲಿ ಇದೇ ಊರಿನ ನಮ್ಮ JP ಅವ್ರ ತಂದೆಯವರಾದ ಸಿದ್ದರಾಮಣ್ಣವರ ಕೈಯಿಂದ ಭೂ ಕೈಲಾಸ ನಾಟಕದಲ್ಲಿ ನಾನು ಯಮನ್ ಪಾತ್ರ ಮಾಡಿದ್ದೆ. ಅದು ನನ್ನ ಮೊದಲನೇ ಪೌರಾಣಿಕ ನಾಟಕಕ್ಕೆ ಬಣ್ಣ ಬೆಳೆದೆ. ಅಲ್ಲಿಂದ ನಿರಂತರವಾಗಿ ಇಲ್ಲಿ ತನಕ ನಾನು ಬಣ್ಣ ಬೆಳ್ಕೊಂಡು ನಾಟಕ ಆಡ್ಕೊಂಡು ಬರ್ತಾಯಿದ್ದೀನಿ. ತದನಂತರ ಶಿವಲಿಂಗಣ್ಣವರು ಅವರು ಸಹ ನಾನು ಭೀಮನ್ ಪಾತ್ರ ಅವ್ರ ಕೈಲಿ ಮಾಡಿದ್ದೆ 85ರಲ್ಲಿ.
ಇಲ್ಲಿ ತನಕ ಅವ್ರ ಜೊತೆಯಲ್ಲಿ ನಾನು ಒಡನಾಟ ಇಟ್ಕೊಂಡು ಅವರು ಸಾಯೋ ಕೊನೆಯ ದಿನಗಳಲ್ಲೂ ನಾನು ಅವ್ರ ಜೊತೆಯಲ್ಲಿದ್ದೆ. ಅವರು ನನಗೆ ಪೂಜ್ಯ ಗುರುಗಳು. ಅವ್ರನ್ನ ಈ ಸಮಯದಲ್ಲಿ ನೆನೆಸ್ಕೋಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈ ಒಂದು ನಾಟಕ ತುಂಬ ಅದ್ಭುತವಾಗಿ ಹೊರಹೊಮ್ತಾ ಇದೆ. ಇಂದಿನ ಯುವಕರು ತುಂಬ 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 ಚೆನ್ನಾಗಿ ನಾಟಕ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ನನ್ನ ಶುಭ ಕಾಮನೆಗಳು. ನೀವು ಸಹ ಕಲಾಬಂಧುಗಳು ತುಂಬ ಸಂತೋಷದಿಂದ ನಾಟಕ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಅತಿ ಶುಭಾಶಯಗಳನ್ನ ಹೇಳ್ತಾ ಈ ನಾಟಕ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ನಮ್ಮ ಗ್ರಾಮಕ್ಕೆ ವೇದಿಕೆ ಮೇಲೆ ದಯಮಾಡಿಸಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಯಜಮಾನಗಳ ಪರವಾಗಿ, ನಮ್ಮ ಯುವಕರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ನಾಟಕ ಚೆನ್ನಾಗಿ ಬರ್ತಾಯಿದೆ. ನಾಟಕ ನಿಂತು ಒಂದು 20 ವರ್ಷ ಆಗಿತ್ತು. ನಮ್ಮ ಯುವಕರು ಸಾಧ್ಯವಹಿಸಿ ನಮ್ಮನ್ನೆಲ್ಲ ಕೋರಿ ಎಲ್ಲ ಕಟ್ಕೊಂಡು ಈ ವರ್ಷ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ. ಅವರಿಗೆ ಭಗವಂತ ರಾಮ ಅಪ್ರಮೇಯ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಸುಖ ಸಂಪತ್ತನ್ನು ಕೂಡ ಕಾಪಾಡಲಿ ಅಂತ ಹೇಳುತ್ತಾ 2 ಮಾತನಾಡಿ ಮುಗಿಸ್ತಿದ್ದೇನೆ. ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಸೀಲ್ಸ್ಗೆ ವೇದಿಕೆಯಲ್ಲಿ ದುಡ್ಡು ಕೊಡೋದು ಸೀಲ್ಸ್ ಓನರ್ಗೆ. ಈಗ ಒಂದೆರಡು ಚೇರ್ ಹಾಕ್ರಪ್ಪ. 2 ಚೇರ್ ಹಾಕಿ ಅವರು ಯಾರಿಗೂ ಇಬ್ರಿಗೆ ಸನ್ಮಾನ ಮಾಡ್ಬಿಟ್ಟಾರಂತೆ. ಪುರುಷೋತ್ತಮ್ ನಂಜಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಈ ಪೌರಾಣಿಕ ನಾಟಕದ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದ್ವಿತೀಯ PUC ಮತ್ತು SSLCಯಲ್ಲಿ ಮೋನೀಶ್ ಸನ್ ಆಫ್ ರಾಮಮೂರ್ತಿ. ಈ ವರ್ಷದ SSLCಯಲ್ಲಿ ನಮ್ಮ ಗ್ರಾಮದವರು 4 ಜನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ. ಅವರಿಗೆ ಈ ಒಂದು ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಯಶವಂತ ಸಿದ್ದರಾಜರೊಬ್ಬರು ಯಶವಂತ್ ಸನ್ ಆಫ್ ಸಿದ್ದರಾಜ್ ಅವರು 560 ಅಂಕಗಳನ್ನ ಪಡೆದಿದ್ದಾರೆ. ಯಶವಂತ್ ರಾಮಮೂರ್ತಿ 460 ಅಂಕಗಳನ್ನ ಪಡೆದಿರ್ತಾರೆ. ಭಾವನಾ 404 ಅಂಕಗಳನ್ನು ಪಡೆದಿರ್ತಾರೆ. ಹೋಗಿ ಅಲ್ಲಿ ಜೊತೆಲಿ ಹೋಗಿ. ನೀವು ಬನ್ನಿ ಇಲ್ಲಿ. ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಮುಂದಿನ ಒಳ್ಳೊಳ್ಳೆ ಅಂಕಗಳನ್ನ ತೆಗೆದು ನಿಂತ್ಕಪ್ಪ. ನಾಗರಾಜರವರಿಗೆ ಊರಿನ ಗ್ರಾಮಸ್ಥರು ಬಾಲು ಕೂರುಣಿಗೆರೆ ಕೃಷ್ಣಪ್ಪ ಅವರು 2000 ಕೊಟ್ಟಿದ್ದಾರೆ. ತಮ್ಮಣ್ಣ
ಯಾರವನು ಅವನು ಯಾರು ಕಳಿಸ್ರಿ ಅವನು ಯಾರವನು ಪಾತ್ರಧಾರಿಗಳು ಮತ್ತು ಸೀನ್ಸ್ ಅವ್ರು ಬಿಟ್ಟು ದಯವಿಟ್ಟು ಬೇರೆಯವರು ಯಾರೂ ಸ್ಟೇಜ್ ಮೇಲೆ ಇರಬೇಡಿ ಇಲ್ಲಿ. ದಯವಿಟ್ಟು ಮುಂದೆ ಕೂತ್ಕೊಂಡು ನೋಡಬೇಕು. ಮುಂದೆ ಕೂತ್ಕೊಂಡು ನೋಡ್ತಾ ನೀವು ರೇಟಿಂಗ್ಸ್ ಕೊಡ್ಬೇಕು ನಮಗೆ. ಇಲ್ಲಿ ಬಂದು ಕೂತ್ಕೊಂಡ್ರೆ ಏನೂ ಗೊತ್ತಾಗಲ್ಲ. ಅಭಿಮನ್ಯು ಕುಮಾರ್. ಏನು ಅವ್ರಿಗೆ ಒಪ್ಪಿದೋ ಹಣನ ಅವ್ರಿಗೆ ನೀಡಿರ್ತೇವೆ.